ನೀವೇ ಅದನ್ನು ಹೇಳಬೇಕು ಅಂದರೆ ಆ ಥರ ಟೈಟ್ಲ್ ಇಟ್ಟಿರೋದು, ಇಲ್ಲಾಂದರೆ ಹೆಸರೇ ಇಟ್ಬಿಡ್ತಿದ್ದೆ ನಾನು. ಅದಕ್ಕೆ ಒಬ್ಬೊಬ್ಬರು ವಿಶ್ಲೇಷಣೆ ಕೊಡ್ತಾರೆ, ಹಂಗೆ ಕೊಟ್ರೇ ಚೆನ್ನಾಗಿರುತ್ತೆ ಅಂತ. ಯಾಕಂದರೆ ನೀವು ಮಾತಾಡ್ಬೇಕು, ನಾವು ಮಾತಾಡ್ಬೇಕು ಅನ್ನೋದೇ ನನ್ನ ಉದ್ದೇಶ. ಸಿನಿಮಾ ಹೀರೋಯಿಸಮ್ ವಿಜೃಂಭಣೆ ಅದು ಎಲ್ಲರಿಗೂ ಬೇಕಾಗಿರೋದು. ಅದು ಆ್ಯಕ್ಚುಲಿ ಅದನ್ನೇ ನೀವು ಖುಷಿ ಪಡ್ತೀರ. ಬಟ್ ಒಬ್ಬ ನಿರ್ದೇಶಕನಾಗಿ ನಾನೇನು ಖುಷಿ ಪಡ್ತೀನಿ ಅಂದರೆ ಥಿಯೇಟ್ರಲ್ಲಿರೋ ಆಡಿಯನ್ಸ್ ಹೀರೋಗಳ ಥರ ವಿಜೃಂಭಿಸ್ಬೇಕು, ಅದು ನನಗೆ ಆಸೆ. ಅದಕ್ಕೋಸ್ಕರ ನನ್ನ ಸಿನಿಮಾ ಎಲ್ಲ ಈ ಥರ ಪ್ರಯತ್ನ ಇರುತ್ತೆ. ನನಗೆ ನನ್ನ ಆಡಿಯನ್ಸೇ ಸೂಪರ್ ಸ್ಟಾರ್ಗಳು. ನನಗೆ ಅವರು ವಿಚಾರಗಳು, ಅವ್ರು ಏನು ಕಲಿತಾರೆ, ಅವ್ರು ಏನು ರಿಯಾಕ್ಟ್ ಮಾಡ್ತಾರೆ, ಅದು ನನಗೆ ಬಹಳ ಮುಖ್ಯ. ಯಾಕೆ ನಿರ್ದೇಶಕನಾಗಿ ನನಗೊಂದು ಆಸೆ ಅದು. ಸೊ ಆ ಒಂದು ಪ್ರಯತ್ನ ಇದು. ಈ ಥರ ಒಂದು ಮೆಟಫರಿಕ್ ಸಿನಿಮಾ ಅಂತಲೇ ಹೇಳಬೇಕಿದು. ಯಾಕಂದ್ರೆ ಪ್ರತಿನಿತ್ಯ ನೀವು ಒಂದ್ಸತಿ ನೋಡಿದಾಗ ಒಂದೇನೋ ಕಾಣಿಸುತ್ತೆ ನಿಮಗೆ, ಅದ್ರ ಹುಡುಕದಾಗ ಇನ್ನೊಂದು ಕಾಣಿಸುತ್ತೆ, ಅದನ್ನು ಅರ್ಥ ಮಾಡ್ಕೊಂಡ್ರೆ ಮತ್ತೊಂದು ಕಾಣಿಸುತ್ತೆ. ಆ ಥರ ಒಂದು ಪ್ರಯತ್ನ ಈ ಪಿಕ್ಚರು. ಈ ಚಿತ್ರ ಏನಂದರೆ ಒಂದೊಂದು ವಿಷಯ, ಒಬ್ಬ ಆರ್ಟಿಸ್ಟ್ ಒಂದು ವೇಷ ಹಾಕಿದಾನಂದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಅಲ್ಲೊಬ್ಬ ಕ್ಯಾರೆಕ್ಟರ್ ಸ್ವಲ್ಪ ಹೈಟ್ ಇದ್ದಾನೆ ಅಂದ್ರೆ ಅರ್ಥ ಇರುತ್ತೆ, ಕುಳ್ಳಿಗಿದ್ದಾರೆ ಒಂದು ಅರ್ಥ ಇರುತ್ತೆ, ದಪ್ಪಗಿದ್ದಾರೆ ಒಂದು ಅರ್ಥ ಇರುತ್ತೆ, ಒಂದೇನೋ ಲೊಕೇಶನ್ ಒಂದು ಬೇರೆ ಥರ ಇರುತ್ತೆ ಅಂದರೆ ಅದಕ್ಕೆ ಇನ್ನೊಂದು ಅರ್ಥ ಇರುತ್ತೆ. ಆ ಅರ್ಥ ನೀವೆಲ್ಲ ಅದ್ಭುತವಾಗಿ ಮಾಡ್ಕೊತೀರಾ ಅಂತ ಅಪಾರವಾದ ನಂಬಿಕೆ ಇಟ್ಕೊಂಡೆ ನಾನು ಈ ಪಿಕ್ಚರ್ ಮಾಡಿದ್ದೀನಿ. ಯಾಕಂದರೆ ಅದು ನೀವು ಯಾವತ್ತೋ ಪ್ರೂವ್ ಮಾಡಿಬಿಟ್ಟಿದ್ದೀರಾ. ಬುದ್ಧಿವಂತರು ಆಡಿಯನ್ಸ್ ಯಾವತ್ತೂ ಬುದ್ಧಿವಂತರು ಅಂತ ಪ್ರತಿನಿತ್ಯ ಸಿನಿಮಾದವ್ರಿಗೆ ಹೇಳ್ತಾನೆ ಇದ್ರು ಕೂಡ, ಸಿನಿಮಾದವ್ರು ಹೇಳಿದ್ರೆ ಜನಕ್ಕೆ ಅರ್ಥ ಆಗುತ್ತೋ ಇಲ್ವೋ, ಜನಕ್ಕೆ ಇದೇ ಬೇಕೇನೋ, ಜನಕ್ಕೆ ರೆಗ್ಯುಲರ್ ಕೊಡಬೇಕು ಅನ್ಕೊತಾ ಇರ್ತೀವಿ ನಾವು. ಬಟ್ ನಾನು ನಿರ್ದೇಶಕನ ಕ್ಯಾಪ್ ಹಾಕೋತಿದ್ದಂಗೆ ನನಗನ್ಸೋದು ಹ್ಯಾಟ್ಸ್ ಆಫ್, ಅವ್ರಿದ್ದಾರೆ ಬಿಡು, ಏನು ಬೇಕಾದ್ರೆ ಅರ್ಥ ಮಾಡ್ಕೊಂಡ್ರು, ಒಳಗಡೆ ಒಂದು ಚಾಲೆಂಜ್ ಸ್ಟಾರ್ಟ್ ಆಗುತ್ತೆ ನನಗೆ. ಸೊ ಆ ಥರ ಒಂದು ಪ್ರಯತ್ನ ಈ ಚಿತ್ರ. ನೀವು ನೋಡಿರ್ತೀರ ಟೀಸರ್ನ, ಈಗಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ ವಾರ್ನರ್ನ. ಇನ್ನೇ ಇದ್ರು ನೀವು ಕೇಳಬೇಕು. ಈಗ ಏನು ಅದೇ ಥರದ ಒಂದು ಇದೆ ಒಂದು ಈಗೇನು ಈಗ ಇದು ಯಾವ ಥರ ಅಂತ ಹೌದು. ನೋಡಿ ಅದೇ ಹೇಳಿದ್ದು, ಅವಾಗ ಬರೀ ಪೋಸ್ಟರ್ ಬಿಡೋ ಅಷ್ಟೇ ನಮ್ಗೆ ಇದಿತ್ತು. ಅವಾಗ ಯೂಟ್ಯೂಬ್ಗಳಿರಲಿಲ್ಲ, ಇದಿಲ್ಲ, ವಿಷುವಲಿ ಏನು ಹೇಳೋಕ್ಕಿರಲಿಲ್ಲ, ಬರೀ ಥಿಯೇಟ್ರಲ್ಲೇ ಹೇಳೋ ಅಂತ ಇದ್ದಿತ್ತು. ಈಗ ವಿಷುವಲಿ ಗ್ಲಿಮ್ಸ್ ಕೊಡೋ ಅಂಥ ಟೀಸರು ಟ್ರೈಲರ್ ಈ ಥರ ಎಲ್ಲ ಬರ್ತಾ ಇದ್ದಾವೆ. ಸೊ ಅದರಲ್ಲಿ ನನಗೇನಂದರೆ ಈ ರೆಗ್ಯುಲರ್ ಟೀಸರ್ ಟ್ರೈಲರ್ ಥರ ಇರಬಾರ್ದು ಈ ಚಿತ್ರ. ಯಾಕಂದರೆ ಯಾವಾಗಲೂ ನೀವೆಲ್ಲ ಬಯಸ್ತೀರ ಏನೋ ಒಂದು ವಿಭಿನ್ನವಾಗಿರುತ್ತೆ ಅಂತ. ನಾನು ಮತ್ತು ಅದನ್ನೇ ಫಾಲೋ ಮಾಡೋದು ನನಗೆ ಯಾವತ್ತೂ ಇಷ್ಟ ಆಗಲ್ಲ. ಅದಕ್ಕೆ ಒಂದು ಬೇರೆ ಥರ ಮಾಡೋಣ ಅಂತಲೇ ಒಂದು ವಾರ್ನರ್ ಅಂತ ಬಿಟ್ಟಿದ್ದು ಅದನ್ನು. ಯಾಕಂದರೆ ರೆಗ್ಯುಲರ್ ಇದಿರ್ತೇನೋ ಟೀಸರು ಟ್ರೈಲರ್ ಥರ, ಅಲ್ಲೊಂದು ಆ್ಯಕ್ಷನು, ಇಲ್ಲೊಂದು ಬಿಲ್ಡಪ್ಪು, ಅಲ್ಲೊಂದು ಕಾಲು ಡಸ್ಟು, ಏನೋ ಒಂದು ಡೈಲಾಗು, ಒಂದೇನೋ ಇಮಿಡಿಯೇಟ್ ಒಂದು ಸಾಂಗ್, ಆ ಥರದ್ದು ಮಿಕ್ಸ್ಚರ್ ಇರಲ್ಲ ಇದರಲ್ಲಿ. ಸೊ ಇದೊಂದು ಸಣ್ಣದೊಂದು ಸೀಕ್ವೆನ್ಸ್ ಥರ ಇರುತ್ತೆ, ಅದರಲ್ಲಿ ಏನೇನೋ ವಿಷಯಗಳು ಹೇಳುತ್ತೆ, ಅದರಲ್ಲಿ ಒಂದು ಥ್ರಿಲ್ ಇರುತ್ತೆ. ಆ ಥರ ಒಂದು ಪ್ರಯತ್ನ ಮಾಡಿದ್ದಷ್ಟೇ ಇದು ವಾರ್ನರಲ್ಲ. ನನ್ನ ಪ್ರಕಾರ UI ಅಷ್ಟೇ. ನಿಮ್ಮ ಪ್ರಕಾರ ಏನೇನೋ ಆಗ್ಬೋದು ಅದು. ಖಂಡಿತ ಅದೇ ಬೇಕಾಗಿರೋದು ನನಗೆ. ಅಲ್ಲ, ಮೂವಿ ನೋಡ್ಮೇಲೆ ನೀವು ಹೇಳೋವರೆಗೂ ನಾನು ಕಾಯ್ತೀನಿ ಅದಕ್ಕೆ. ಅದನ್ನ ನಿಮಗೆ ಎಷ್ಟೋ ಪಿಕ್ಚರ್ ಹೇಳೋದೇ ಬೇಡ, ನೀವೇ ಹೇಳ್ಬಿಡ್ತೀರ ಈ ಥರ ಪಿಕ್ಚರ್ ಅಂತ ಅಲ್ವಾ. ಇದು ನಾನು ಹೇಳೋದು ಕಷ್ಟ ನನಗೆ ಯಾವ ಥರ ಪಿಕ್ಚರ್ ಅಂತ. ಅದೇ ಸ್ವಲ್ಪ ಥಿಯೇಟ್ರಿಗೆ ನೀವು ಬರಲಿಲ್ಲ ಅಂದರೆ ಹೇಳಿ, ನಮಗೂ ಲಾಸು ನಿಮಗೂ ಲಾಸು, ಅಷ್ಟು ಮಾತ್ರ ಹೇಳ್ಕೊಳ್ಳಿ ಈ ಪಿಕ್ಚರ್ ಬಗ್ಗೆ. ದಯವಿಟ್ಟು ಥಿಯೇಟ್ರಿಗೆ ಬಂದರೆ ನಿಮಗೂ ಲಾಭ ನಮಗೂ ಲಾಭ.